ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇಂಗ್ಲೀಷ್ ಎಕ್ಸಾಮ್ ಮುಗಿದು ಹೋಗಿದೆ ಅಂದ್ಬಿಟ್ಟು ಭಾಳ ಖುಷಿಯಾಗಿ ಇದ್ದೀರಲ್ವಾ? ಅದೇ ಖುಷಿನಲ್ಲಿ ಇನ್ನೊಂದು ಖುಷಿ ಏನು ಅಂದರೆ, ಒಂದು ದಿನ ಗ್ಯಾಪು ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ಹೌದಲ್ವಾ? 2 ದಿನ ಗ್ಯಾಪು ಎಕನಾಮಿಕ್ಸ್ ಎಕ್ಸಾಮ್ ಇದೆ. ಸೈನ್ಸ್ ವಿದ್ಯಾರ್ಥಿಗಳಿಗೆ 1 ದಿನ ಗ್ಯಾಪು ಕೆಮಿಸ್ಟ್ರಿ ಎಕ್ಸಾಮ್ ಇದೆ. ಎನಿಹೌ ಅದೇ ಒಂದು ಖುಷಿನಲ್ಲಿ ಇವತ್ತು ಸಂಜೆಯಿಂದ ಕೂತ್ಕೊಂಡು ಮಧ್ಯಾಹ್ನ ಮಲಗಿಬಿಟ್ಟು ಸಂಜೆಯಿಂದ ತಾವುಗಳು ಏನು ಮಾಡಬೇಕು ಅಂದರೆ, ನಮ್ಮ ಈ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು, ಫಿಕ್ಸ್ ಕ್ವಶನ್ಸ್ಗಳನ್ನು, MCQಸ್ಗಳನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ಎಲ್ಲದೂ ಕೂಡ ತಾವುಗಳು ನಾನು ಅಪ್ಲೋಡ್ ಮಾಡಿದಂಥ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಸಂಪೂರ್ಣವಾಗಿ ಮುಗಿಸಿ ನಂತರದಲ್ಲಿ ಎಲ್ಲಾದರೂ ಓಕೆ ಏನಂತೀರ ಸರ್ಚ್ ಮಾಡ್ಕೊಳ್ಳಿ ಸರ್. ನಾನು ಕೊಟ್ಟಿರೋದು ಸಾಕು. ಎನಿಹೌ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮಾಡಲ್ ಕ್ವಶನ್ ಪೇಪರ್ 2023-24 ಸರ್ ನಮ್ಮ ಹತ್ರ ಇದೆ ಅಂತ ತಾವುಗಳು ಸ್ಕಿಪ್ ಮಾಡಬೇಡಿ. ಈ ಎಲ್ಲರ ಹತ್ರನೂ ಎಲ್ಲದೂ ಇರುತ್ತೆ, ಆದರೆ ಹೇಳುವ ವಿಧಾನ ಇದೆ ಅಲ್ವಾ, ಅದು ಸಪ್ರೇಟಾಗಿರುತ್ತೆ. ನೋಡಿ ಪ್ರೀತಿಯ ಮಕ್ಕಳೇ, ಎಕ್ಸಾಮ್ ಪಾಸ್ ಆಗೋದು ಬಹಳ ಈಸಿ. 24 ಅಂಕ ತಗೊಂಡ್ರೆ ಪಾಸಾಗಿಬಿಡ್ತೀರಾ. ಆದರೆ ಅದರಿಂದ ನಿಮಗೇನು ಸಿಗಲ್ಲ. ಬನ್ನಿ, ಪಾರ್ಟ್ ಎನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳೇ, ಕನ್ನಡ ಮೀಡಿಯಮ್ ಆಗಿರ್ಬೋದು ಅಥವಾ ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಅನ್ವಯವಾಗಲಿದೆ. ಕಾಮರ್ಸ್ ವಿದ್ಯಾರ್ಥಿಗಳೇ, ಎಕನಾಮಿಕ್ಸ್ ಕ್ವಶನ್ ಪೇಪರು ಹಾಗೂ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಕ್ವಶನ್ ಪೇಪರ್ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಹೇಳ್ಕೊಡ್ತೇನೆ. ಪಾರ್ಟ್ ಎನಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಅದರಲ್ಲಿ 5 ಅಂಕದ MCQs ಬರ್ತವೆ, ಹೌದಲ್ವಾ? ಈ 5 ಅಂಕಕ್ಕೆ 5 ಅಂಕ ನೀವು ತೆಗಿತೀರಾ. ಯಾಕೆ ತೆಗಿತೀರಾ ಅಂತ ನಾನು ಹೇಳ್ತೀನಿ. ನಾನು ಅಪ್ಲೋಡ್ ಮಾಡುವಂಥ ನೋಟ್ಸಲ್ಲಿ ಅದರಲ್ಲೇ 5 ಅಂಕ ಅಲ್ಲಿಂದನೇ ಪಿಕ್ ಆಗುತ್ತೆ. ಸಪ್ರೇಟಾಗಿ ನಿಮಗೆ ಈ MCQಸ್ಗಳನ್ನು ಅಪ್ಲೋಡ್ ಮಾಡಿ ನಾನು ಕೊಡ್ತೇನೆ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಅಂದರೆ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ, ಆಯಿತಾ? ಡ್ಯಾಶಸ್ಸು 5 ಕೊಡ್ತಾರೆ, 5ಕ್ಕೆ 5 ನೀವು ತೆಗಿಬೇಕು. ಹೇಗೆ ತೆಗಿತೀರಾ ಅಂದರೆ, ನಾನು ಅದಕ್ಕೆ ನೋಟ್ಸನ್ನು ಕೊಡ್ತೇನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾನೇ ಕೊಡ್ತೇನೆ ಚಾಪ್ಟರ್ ವೈಸು, ಆಯಿತಾ? ನೆಕ್ಸ್ಟು, ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಮ್ಯಾಚ್ ದ ಫಾಲೋಯಿಂಗು ನಂತರದಲ್ಲಿ 3ನೇ ಮೇನ್ ಕ್ವಶನು. ಇದು ಕೂಡ 1 ಅಂಕದ ಪ್ರಶ್ನೆಗಳಾಗ್ತವೆ. MCQಸ್ ಆಯಿತು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು, ನಂತರದಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಬರುತ್ತೆ. ಅಂದರೆ ಹೊಂದಿಸಿ ಬರೆಯಿರಿ ಅಂತ. ಕನ್ನಡ ಮೀಡಿಯಮ್ ಎಕನಾಮಿಕ್ಸ್ ವಿದ್ಯಾರ್ಥಿಗಳೇ ಕೇಳಿ, ಇದಕ್ಕೂ ಕೂಡ ನಾನೇ ನಿಮಗೆ ನೋಟ್ಸನ್ನು ಕೊಡ್ತೇನೆ. ಏನು ನೋಟ್ಸ್ ಅಂದರೆ 106 ಪೇಜಿಂದ ಕೊಡಲ್ಲ ಕಣಪ್ಪ, 3 ಪೇಜಿಂದ ಕೊಡ್ತೇನೆ. ಆ 3 ಪೇಜ್ ಓದಿ 5 ಮಾರ್ಕ್ಸು ಈಸಿಯಾಗಿ ತಾವುಗಳು ಸ್ಕೋರನ್ನು ಮಾಡಬಹುದು. 4ನೆಯ ಮೇನ್ ಕ್ವಶನು, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್ ಆರ್ ಎ ವರ್ಡ್ ಅಂತ ಇದೆ. ಇದರಲ್ಲೂ ಕೂಡ 5 ಪ್ರಶ್ನೆಗಳು ಬರುತ್ತವೆ. ಈ 5 ಪ್ರಶ್ನೆಗಳಿಗೆ 5 ಉತ್ತರಗಳನ್ನು ಬರೆದುಬಿಟ್ಟು 5ಕ್ಕೆ 5 ಅಂಕಗಳನ್ನು ತೆಗೆಯಬಹುದು. ಭಾಳ ಟೆನ್ಷನ್ ತಗೋಬೇಡಿ. ಇದಕ್ಕೂ ಕೂಡ ನಾನೇ ನೋಟ್ಸನ್ನು ಅಪ್ಲೋಡನ್ನು ನಿಮಗೆ ಮಾಡಿ ಕೊಡುತ್ತೇನೆ, ಯಾವ ಪಾಠದಿಂದ ಬರುತ್ತೆ ಅಂತ. ನಂತರದಲ್ಲಿ ಪಾರ್ಟ್ ಬಿಗೆ ನಾವು ಬರೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, 2 ಅಂಕದ ಪ್ರಶ್ನೆಗಳು ಪ್ರಾರಂಭವಾಗ್ತವೆ. ಇಲ್ಲಿ ಸುಮಾರು 21ಇಂದ 30 ಅಂತ ಹೇಳಿದರೆ 10 ಪ್ರಶ್ನೆಗಳನ್ನು ಕೊಡಲಾಗಿದೆ. ಆ 10ರಲ್ಲಿ ಕೇವಲ 6 ಪ್ರಶ್ನೆಗಳಿಗೆ ತಾವುಗಳು ಉತ್ತರವನ್ನು ಬರಿಬೇಕು. 6 2 12 ಆಗುತ್ತೆ, ಹೌದಲ್ವಾ? 4 ಪ್ರಶ್ನೆಗಳು ಎಕ್ಸ್ಟ್ರಾ ಇವೆ. ಇದಕ್ಕೂ ಕೂಡ ನಾನೇ ನೋಟ್ಸನ್ನು ಕೊಡ್ತೇನೆ. ಏನು ಸರ್ ಪ್ರತಿಯೊಂದಕ್ಕೂ ಹೀಗೆ ಹೇಳ್ತೀರಲ್ಲ ಅಂತ. ನಿಜವಾಗಿಯೂ ಕೊಡ್ತೇನೆ ಪ್ರೀತಿಯ ವಿದ್ಯಾರ್ಥಿಗಳೇ. ನೀವು ಚೆನ್ನಾಗಾಗಬೇಕು, ಒಳ್ಳೆ ಅಂಕಗಳು ತೆಗಿಬೇಕು. ಯಾವತ್ತೋ ಒಂದು ಸಲ ಆಫೀಸರ್ ಆಗೋ ಅಥವಾ ಡಿಪಾರ್ಟ್ಮೆಂಟಲ್ಲೋ ಎಲ್ಲೋ ಸ್ವಲ್ಪ ನಮ್ಮನ್ನು ನೆನೆಸಿದರೆ ಸಾಕು ಅಷ್ಟೇ. ನಿಮ್ಮಿಂದ ನಮಗೇನು ಇಂದ ನಮ್ಮ ಬಳಿ ಗೌರವ ಇದೆ ಅಲ್ವಾ, ಆ ಪ್ರೀತಿಯ ವಿಶ್ವಾಸ ಅಷ್ಟೇ ಉಳಿದ್ರೆ ಸಾಕು. ನೀವು ಆದಮೇಲೆ ನಿಮ್ಮ ತಮ್ಮಂದರು, ನಿಮ್ಮ ರಿಲೇಟಿವ್ಸ್ನಲ್ಲಿ ಯಾರ್ಯಾರು PUC ಇದ್ದಾರೋ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ರೆಫರ್ ಮಾಡಿದರೆ ಸಾಕು, ಮತ್ತೇನು ಬೇಡ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಸಿ ಬರುತ್ತೆ. ಆಗಲೇ ನಾವು ಎಷ್ಟು ಮಾರ್ಕ್ಸ್ ಮುಗಿಸಿದ್ವಿ ಗೊತ್ತಾ? 32 ಅಂಕಗಳು ಫಿನಿಶ್ ಆಯಿತು. ಹಿಂಗೆ ಸರ್ ಅಂತ ನೀವು ಕೇಳ್ಬೋದು. ಪಾರ್ಟ್ ಎ 20 ಅಂಕಕ್ಕಿದೆ, ಪಾರ್ಟ್ ಬಿ 12 ಅಂಕಕ್ಕಿದೆ, 32 ಮಾರ್ಕ್ಸ್ ಆಯಿತು, ಪಾಸಾಗಿಬಿಟ್ರಿ ಸರ್. ಪಾರ್ಟ್ ಸಿಗೆ ಬರೋದಾದರೆ ಆಯಿತಾ, ಯಾವುದಾದ್ರೂ 5 ಏನಂತೀರ ಕ್ವಶನ್ಸ್ಗೆ ಆನ್ಸರ್ಗಳನ್ನು ಬರಿಬೇಕು. ಯಾವುದಾದ್ರು 5ಕ್ಕೆ ಉತ್ತರಗಳನ್ನು ಬರಿಬೇಕು. ಇದು 4 ಅಂಕದ ಪ್ರಶ್ನೆಗಳಾಗಿರ್ತವೆ. 6 ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗತ್ತೆ. 6 + 3 9 ಪ್ರಶ್ನೆಗಳನ್ನು ನೀಡಿದ್ದಾರೆ. ಆ 9 ಪ್ರಶ್ನೆಗಳಲ್ಲಿ ತಾವುಗಳು ಏನು ಮಾಡಬೇಕು ಅಂದರೆ, ಯಾವುದಾದ್ರೂ ಆ 5ಕ್ಕೆ ಉತ್ತರವನ್ನು ಬರಿಬೇಕು. ಇಲ್ಲೂ ಕೂಡ 4 ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ನೀಡಲಾಗಿದೆ. ಪ್ರತಿಯೊಂದು ಪ್ರಶ್ನೆಗೆ 4 ಅಂಕಗಳು. ಇದು ಹೆಂಗೆ ಸರ್ ಬರೆಯೋದು, ಯಾವ ಪಾಠದಿಂದ ಬರುತ್ತೆ, ಅದು ಇದು ಟೆನ್ಷನ್ನೇ ತಗೋಬೇಡಿ ಸರ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಪ್ರತಿಯೊಂದು ಯಾವಾಗ ರಿಲೀಸ್ ಮಾಡ್ತೇನೆ, ಏನನ್ನು ಓದಬೇಕು, ಪ್ರತಿಯೊಂದು ಕೂಡ ನಾನು ನಿಮಗೆ ಮಾಡಿ ಕೊಡುತ್ತೇನೆ. ಬನ್ನಿ ಸರ್, ಪಾರ್ಟ್ ಸಿ ಆಯಿತು. ಪಾರ್ಟ್ ಡಿಯನ್ನು ನಾವು ನೋಡೋದಾದರೆ, ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳೇ ದಯವಿಟ್ಟು ಇಂಗ್ಲೀಷಲ್ಲಿ ಏನೇ ಅಪ್ಲೋಡ್ ಮಾಡಿದರೂ ಅದನ್ನು ತಾವುಗಳು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೋಬೋದು.
ಏಕೆಂದರೆ ವರ್ಷ ಇಡೀ ತಾವುಗಳು ಕೂತ್ಕೊಂಡು ಓದಿರ್ತೀರ. ಈಗ ನಾನು ನಿಮಗೆ ಯಾವುದಂತೀರ ತಾಳಿ ಸರ್ ಒಂದು ಪ್ರಶ್ನೆ ಈಗ ನೋಡಿ, ಎಕ್ಸ್ಪ್ಲೇನ್ ದಿ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಅಂತ ಇದೆ. ಇದನ್ನು ತಾವುಗಳು ಈಸಿಯಾಗಿ ಕನ್ನಡದಲ್ಲಿ ಏನಂತೀರ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಮ್ಯಾಕ್ರೋ ಎಕನಾಮಿಕ್ಸ್ ಒಂದು, ಮೈಕ್ರೋ ಎಕನಾಮಿಕ್ಸ್ ಎರಡಿದೆ ಅಲ್ವಾ ನಿಮಗೆ, ಹೌದಲ್ವಾ? ಅದರ ಒಂದು ಐಡೆಂಟಿಟೀಸನ್ನು ಬರೆಯಿರಿ ಅಂತ ಇರುವಂಥದ್ದು. ಈ ರೀತಿಯಾಗಿ ಪ್ರಶ್ನೆ ನೋಡಿದಾಗ ನಿಮಗೆ ಯಾವ ರೀತಿಯಾಗಿ ಕನ್ನಡದಲ್ಲಿ ಮಾಡ್ಕೊಂಡ್ರೆ, ಯಾಕಂದರೆ ನಮ್ಮ ಹತ್ರ ಇರುವಂಥದ್ದನ್ನು ಅಪ್ಲೋಡ್ ಮಾಡ್ತೇನೆ ನಾನು. ಸುಮ್ಮನೆ ಬೋರ್ಡ್ ಮೇಲೆ ಕೂತ್ಕೊಂಡು ಕೈಯಿಂದ ಒರೆಸ್ಕೊಂಡು ಇದು 4ಕ್ಕೆ ಇದು 3ಕ್ಕೆ ಅದಕ್ಕೆ ಇದಕ್ಕೆ ಅಂದ್ಕೊಂಡು ನಿಮ್ಮ ವ್ಯೂಸನ್ನು ತಗೊಂಡು ನಿಮ್ಮ ಸಮಯವನ್ನು ಹಾಳು ಮಾಡಿ ನಿಮ್ಮಿಂದ ನನಗೇನು ಸಿಗಬೇಕಾಗಿಲ್ಲ. ಏನು ಸಿಗುತ್ತೆ ಅಂದರೆ ಎಕ್ಸಾಮ್ ಆದಮೇಲೆ, ಇಂಗ್ಲೀಷ್ ಎಕ್ಸಾಮ್ ಆದಮೇಲೆ ಹಾಕಿದ್ರಲ್ವ, ಅದೇ ತೃಪ್ತಿಕರವಾಗಿರುವಂಥದ್ದು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಆಯಿತಾ? ಯಾವುದಾದ್ರೂ 3ಕ್ಕೆ ಉತ್ತರವನ್ನು ಬರೀಬೇಕಿಲ್ಲಿ. ಸುಮಾರು 3+3 ನೋಡಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ 5ರಲ್ಲಿ ಕೇವಲ 3ಕ್ಕೆ ತಾವುಗಳು ಉತ್ತರವನ್ನು ಬರಿಬೇಕು. ಪ್ರತಿಯೊಂದು ಪ್ರಶ್ನೆಗೆ 6 ಅಂಕ, ಹೌದಲ್ವಾ? ಈಚ್ ಕ್ವಶನ್ ಕ್ಯಾರೀಸ್ 6 ಮಾರ್ಕ್ಸ್ ಅಂತ ಇದೆ. ಇದು ಕೂಡ ಈಸಿ ಆಗಿರುವಂಥದ್ದು. ಪಾರ್ಟ್ ಇ ಬರೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, 5 ಅಂಕದ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತಲೇ ನಾವು ಕರಿಬೋದು ಇದಕ್ಕೆ, ಅಥವಾ ನಿಮ್ಮ ಏನಂತೀರ ಓರಿಯೆಂಟೆಡ್ ಕ್ವಶನ್ಸು, ಪ್ರಾಜೆಕ್ಟ್ ಆ್ಯಂಡ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಹೇಳ್ತೀವಿ. ಇದರಷ್ಟು ಈಸಿ ಯಾವುದೂ ಅಲ್ಲ ಸರ್. ಇದು ಜಾಸ್ತಿ ಬರುವಂಥದ್ದು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು ಏನು ಕರಿತೀವೋ, ಅಂದರೆ ಏನಂತೀರ ಅದಕ್ಕೆ, ಹೌದು, ಅದರಲ್ಲಿ ಒಂದು ಭಾಗ ಇದೆ ಆಯಿತಾ, ಮ್ಯಾಥಮೆಟಿಕ್ಸಿಂದು. ಭಾಳ ಈಸಿ, ಇದರಷ್ಟು ಈಸಿ ಯಾವುದೂ ಅಲ್ಲ. ಬರೆದು ಕಲಿತವರಿಗೆ ಇದನ್ನು ಸ್ವಲ್ಪ ಒಂದು ಕ್ವಶನ್ ಆದರೂ ನಾನು ಎಷ್ಟು ಬರೀಬೇಕ್ರಿ ಇಲ್ಲಿ NE2 ಅಂತ ಇದೆ. ನಾನು ಕೊಡ್ತೀನಿ ನೋಟ್ಸ್, ಬರೀ 2 ಪೇಜ್ ನೋಟ್ಸ್ ಕೊಡ್ತೇನೆ. ಆ 2 ಪೇಜಲ್ಲಿ ಒಂದು ಕ್ವಶನ್ ಅಂತೂ ಫಿಕ್ಸು. ಆಯಿತಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇದ್ದರೆ ಆಯಿತಾ. ಕೊನೆಯದಾಗಿ ಇದು ಇರುವಂಥದ್ದು ಪ್ರೀತಿಯ ವಿದ್ಯಾರ್ಥಿಗಳೇ, ಬ್ಲೈಂಡ್ ಸ್ಟೂಡೆಂಟ್ಸಿಗೆ ಈ ಮೇನ್ ಕ್ವಶನು ನಿಮಗಲ್ಲ, 47ನೇ ಮೇನ್ ಕ್ವಶನು. ಈ ಬ್ಲೈಂಡ್ ಸ್ಟೂಡೆಂಟ್ಸ್ಗಳು ಇದನ್ನು ಏನು ಮಾಡ್ತಾರೆ ಅಂದರೆ, ಕರೆನ್ಸೀಸ್ಗಳು ಬರೀತಾರೆ. USA ಯಾವುದು, UK ಯಾವುದು, ಜರ್ಮನಿ, ಜಪಾನ್, ಚೈನಾ, ಅರ್ಜೆಂಟೀನಾ, UAE, ಬಾಂಗ್ಲಾದೇಶ್ ಆ್ಯಂಡ್ ರಷ್ಯಾ ಅಂತ ಇದೆ. ಇದನ್ನು ಅವ್ರು ಬರೀತಾರೆ. ನೀವು ಟೆನ್ಷನ್ ತಗೊಂಡು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ಇದ್ರ ಇಲ್ಲಿಗೆ ಮುಗೀತಾ? ಹಾಗಿದ್ರೆ ಇದು ಏನು ಸರ್ ಇದು ಮುಂದಿಂದು ಅಂತ ತಾವುಗಳು ಕೇಳ್ಬೋದು. ಇಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಟ್ ಕ್ವಶನ್ಸ್ ಎಷ್ಟು ಬರಬೇಕು, 10 ಇರ್ತವೆ. ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಅದನ್ನೆಲ್ಲ ಬಿಟ್ಬಿಟ್ಟು ನನ್ನ ಮಾತನ್ನು ತಾವುಗಳು ಕೇಳಿ. ಮೈಕ್ರೋ ಎಕನಾಮಿಕ್ಸು, ಮ್ಯಾಕ್ರೋ ಎಕನಾಮಿಕ್ಸು ಎರಡೇ ತಲೆನಲ್ಲಿ ಇರಬೇಕು ನಿಮ್ಮದು. ಹಾಗಿದ್ರೆ ಯಾವ ಪಾಠವನ್ನು ಜಾಸ್ತಿ ಒತ್ತು ಕೊಟ್ಟಬೇಕು ಅಂತ ಇಲ್ಲೇ ಹೇಳಿಬಿಡ್ತೀನಿ ನಿಮಗೆ ನಾನು, ಆಯಿತಾ? ಮೈಕ್ರೋ ಎಕನಾಮಿಕ್ಸಲ್ಲಿ 2ನೇ ಚಾಪ್ಟರ್ ಇದಲ್ವಾ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ, ಅದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡುವ ಹಾಗೆ ಇಲ್ಲ. ಯಾಕಂದರೆ 20 ಅಂಕಗಳು ಅಲ್ಲಿಂದನೇ ಬರ್ತಾವೆ ಕಣ್ರಿ. ಇಷ್ಟು ಹೇಳಿದ ಮೇಲೆ ತಾವುಗಳು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಅರ್ಥ ಆಗುತ್ತೆ ಅಲ್ವಾ ಎಲ್ಲರಿಗೂ ಕೂಡ? ಓಕೆ. ಅದು ಮೇಲಿಂದೇನು ಕೆಳಗಿಂದೇನು ನಮಗೆ ಇವೆಲ್ಲ ಅವಶ್ಯಕತೆ ಇಲ್ಲ. ಸರ್ LP ಅಂದ್ರೇನು, EQ ಅಂದ್ರೇನು, VSQ ಅಂದ್ರೇನು, ಇವೆಲ್ಲ ನಮ್ಗೆ ಯಾಕ್ರಿ? ಅಂದರೆ VSQ ಅಂದರೆ ಅದು ಗೊತ್ತು ನಮಗೆಲ್ಲ, ವೆರಿ ಶಾರ್ಟ್ ಕ್ವಶನ್ಸ್ ಅಂತ ಇರುತ್ತೆ. ಇದನ್ನೆಲ್ಲ ಬಿಟ್ಟು ತಾವುಗಳು, ನಿಮಗೆ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾಗಿರೋದೇನು ಗೊತ್ತಾ? ಬನ್ನಿ ಹೇಳ್ಕೊಡ್ತೀನಿ. ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಇದೆ, ಅದು 20 ಮಾರ್ಕ್ಸಿಗೆ ಬರುತ್ತೆ ಅಂದಮೇಲೆ ಮೂಲೆಗೂ ಒಂದು ಲೈನ್ ಬಿಡ್ದಂಗೂ ಓದಬೇಕು ಕೂತ್ಕೊಂಡು. ಅರ್ಥ ಆಗತ್ತಲ್ವಾ? ನಂತರದಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಇದೆ. ಹಾಗಿದ್ರೆ ಆ ಒಂದು ಭಾಗದಲ್ಲಿ, ಪಾರ್ಟಲ್ಲಿ ಯಾವ ಪಾಠವನ್ನು ಜಾಸ್ತಿ ಒತ್ತು ಕೊಟ್ಟು ಓದಬೇಕು, ಅಲ್ಲೂ ಕೂಡ ಸೆಕೆಂಡ್ ಚಾಪ್ಟ್ರು 17 ಅಂಕಕ್ಕಿದೆ. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಇದಲ್ವಾ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಕೊಳ್ಳಬಾರದು. ಅರ್ಥ ಆಗತ್ತಲ್ವಾ? ಈ ರೀತಿಯಾಗಿ ತಾವುಗಳು ಫಿಕ್ಸ್ ಆದರೆ, ಹೌದಲ್ವಾ, ಒಳ್ಳೆ ಅಂಕಗಳನ್ನು ತೆಗಿಬೋದು. ಈಗ ಇಂಟ್ರೊಡಕ್ಷನ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಇದೆ, ಇಂಟ್ರೊಡಕ್ಷನ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇದೆ. ಕೇವಲ 6 ಅಂಕಕ್ಕೆ ಇರುವಂಥದ್ದು. ಹೀಗೆ ತಾವುಗಳು ನೋಡಿ, ಇಲ್ಲಿ ಸೆಕೆಂಡ್ ಲೈನ್ ಇರುವಂಥದ್ದು ಅಂಕಗಳು, ಆಯಿತಾ? ಮಾರ್ಕ್ಸ್ ಅಂತ ಕೊಟ್ಟಿದ್ದಾನಲ್ವಾ, ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ ತಗೊಂಡು ತಾವು ಆ ಪಾಠ ಎಷ್ಟೆಷ್ಟು ವೇಟೇಜ್ ಇದೆ ಅಂತ ಬರ್ಕೊಂಡ್ರೆ ಭಾಳ ಹೆಲ್ಪ್ ಆಗುತ್ತೆ. ಏನು ತಲೆ ಕೆಡಿಸ್ಕೊಬೇಡಿ ಸರ್. ಓಕೆ, ನಾವು ಸಿದ್ಧ ಮಾಡಿರುವಂಥ ನೋಟ್ಸನ್ನು ಓದಿದರೆ ನಿಜವಾಗಿಯೂ ಒಳ್ಳೆ ಅಂಕಗಳನ್ನು ತೆಗಿತೀರಾ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ಸ್. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಐ ಥಿಂಕ್ ಇಟ್ಸ್ ಆನ್ 16 ಐ ಥಿಂಕ್ 16ನೇ ತಾರೀಕು ಶನಿವಾರ ನನಗೆ ನೆನಪಿರೋದು, ಹೌದಲ್ವಾ? 16 ಐ ಥಿಂಕ್. ಓಕೆ, ಯಾಕಂದರೆ ಕೆಮಿಸ್ಟ್ರಿ 15ಕ್ಕಿದೆ, ನಿಮ್ಮದು 16ಕ್ಕೆ ಆಗುತ್ತೆ. ಧನ್ಯವಾದಗಳು. ದಯವಿಟ್ಟು ಕಮೆಂಟ್ಸನ್ನು ಬರೆಯೋದು ಮರಿಬೇಡಿ, ಆಯಿತಾ? ಗಾಡ್ ಬ್ಲೆಸ್ ಯು ಆಲ್. ಇದರ ಬ್ಲೂ ಪ್ರಿಂಟ್ ಕಾಪಿ ಕನ್ನಡ ಮೀಡಿಯಮ್ಮು, ಇಂಗ್ಲೀಷ್ ಮೀಡಿಯಮ್ ಹಾಗೂ ಬ್ಲೂ ಪ್ರಿಂಟು ಹಾಗೂ ಮಾಡಲ್ ಕ್ವಶನ್ ಪೇಪರ್ ಎಲ್ಲದೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದನ್ನು ತಾವುಗಳು ಯೂಸ್ ಮಾಡಿಕೊಳ್ಳಿ. ಇಷ್ಟಕ್ಕೆ ವಿಡಿಯೋ ಮುಗೀತು ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡ್ಕೊಂಡು ಓಡೋಡಿ ಹೋಗ್ಬಿಟ್ಟಿರಾ? ಅರ್ಥ ಆಗತ್ತಲ್ವಾ? ಇನ್ನೂ ಬಹಳ 5 ವೀಡಿಯೋಸ್ಗಳು ನಮ್ಮ ಎಕನಾಮಿಕ್ಸಿಗಾಗಿ ಬರಲಿವೆ. ಕಾಯ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ.